ನಾನು ದೇವದೂತರ ಶಾಸ್ತ್ರದ ಒಂದು ಭಾಗದ ಅಧ್ಯಯನಕ್ಕೆ ಬಂದೆ. ಯಾವುದು ಅಂತ ಹೇಳಿದ್ರೆ ಅದು ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯ 4ನೇ ವಚನವನ್ನ ತೆಗೆದುಕೊಂಡೆ. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು ಎಂಬುದಾಗಿ ಆ ಒಂದು ವಿಷಯವನ್ನ ನಾನು ಕಳೆದ 2 ವಾರಗಳಲ್ಲಿ ನಿಮಗೆ ಅನೇಕ ವಿಷಯಗಳನ್ನ ತಿಳಿಸ್ತಾ ಬಂದೆ. ಕಳೆದ ವಾರ ನಾನು ಅದನ್ನ 4 ಭಾಗಗಳನ್ನಾಗಿ ಮಾಡಿ ನಿಮಗೆ ವಿವರಣೆಯನ್ನು ಕೊಟ್ಟೆ. ಅದು ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ವಿಷಯ, ಅವರ ಸಂಖ್ಯೆ 24 ಅಂದ್ರೆ ಸಂಪೂರ್ಣವಾದ ಸಂಖ್ಯೆ, ಅದು ಯಾಜಕರ ಸಂಖ್ಯೆ. ಅವರು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು. ಅವ್ರಿಗೊಂದು ಸಿಂಹಾಸನವು ಅವ್ರಿಗೆ ಕೊಡಲ್ಪಟ್ಟಿತ್ತು. ಅವರ ತಲೆಯ ಮೇಲೆ ಚಿನ್ನದ ಕಿರೀಟವಿತ್ತು. ಇದು ಅವರ ಲಕ್ಷಣ. ಇವರು ಯಾರನ್ನ ಪ್ರತಿನಿಧಿಸ್ತಾರೆ ಎಂಬುದರ ಬಗ್ಗೆ 4 ಭಾಗಗಳನ್ನಾಗಿ ಮಾಡಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು. ಇವರು ದೇವದೂತರನ್ನು ಪ್ರತಿನಿಧಿಸ್ತಾರಾ ಅಂತ ಎಂಬುದಾಗಿ. ಇವರು ಏನಾದರೂ ದೇವದೂತರನ್ನ ಪ್ರತಿನಿಧಿಸ್ತಾರಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೇವದೂತರು ವಾಸಸ್ಥಾನ ಅದು ಪರಲೋಕ ಸಂಸ್ಥಾನ. ಯಾವಾಗಲೂ ದೇವರ ಸಿಂಹಾಸನದ ಬಳಿಯೇ ಇದ್ದಂಥವರು ದೇವಪುತ್ರರು ಮತ್ತು ಅವರು ದೇವರಂತೆ ದೇವರ ಸಮಕ್ಷಮದಲ್ಲಿ ಅವರದೇ ಆದಂತಹ ಪ್ರಭಾವನ ಹೊಂದಿದಂಥವರು, ಮಹಾಶಕ್ತಿಶಾಲಿಗಳು, ಬೆಳಕಿನ ಉಪಾಧಿಯಲ್ಲಿ ಇರ್ತಕ್ಕಂಥವ್ರು. ಬೆಳಕೆ ಆಗಿದ್ದರು. ಅವರು ಮಹಿಮಾ ಶರೀರವುಳ್ಳವರಾಗಿದ್ದರು. ಇವೆಲ್ಲವೂ ಅವರಿಗೆ ಇದೆ. ಅವರು ದೇವರ ಚಿತ್ತವನ್ನ ಪರಲೋಕದಲ್ಲಿ ನೆರವೇರಿಸುವಂತ ದೊಡ್ಡ ಕಾರ್ಯದಲ್ಲಿ ಅವರು ಇದ್ದಾರೆ. ಹಾಗಾಗಿ ಮತ್ತೆ ನಾವು ಇನ್ನೊಂದು ಭಾಗದಲ್ಲಿ ಓದುವಾಗ ಆ ಹೊಸ ಯೆರೂಸಲೇಮಿನಲ್ಲಿ ಈ ಒಂದು ಕಾರ್ಯವನ್ನು ನಡೆಯುವಂತ ಸಂದರ್ಭದಲ್ಲಿ ಹೊಸ ಯೆರೂಸಲೇಮಿನ ಗುಣಲಕ್ಷಣಗಳನ್ನ ನಾವು ಓದುವಾಗ ಅಲ್ಲಿ 12 ಜನ ದೇವದೂತರು ಕೂಡ ಇದ್ದರು ಅಂತ ಬರೀತಾರೆ. ಹಾಗಾಗಿ ಇದನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಕೆಲವರು ದೇವದೂತರು ಆಗಿದ್ದಾರೆ ಇವರು ಎಂಬುದನ್ನ ತಿಳಿಸಿದ್ರು. ಅವರು ಕೆಲವರು ವಾದವನ್ನ ಮಾಡ್ತಾರೆ ಮತ್ತೆ ಅದೇ ರೀತಿ ಹೇಳ್ತಾರೆ. ಆದ್ರೆ ಅವರು ದೇವದೂತರಲ್ಲ ಎಂಬುದನ್ನ ನಾನು ಕಳೆದ ವಾರ ನಿಮಗೆ ತಿಳಿಸಿದ್ದೇನೆ. ಯಾಕಂದ್ರೆ ದೇವದೂತರಿಗೆ ಕಿರೀಟ ಇಲ್ಲ. ಎರಡನೇದಾಗಿ ದೇವದೂತರಿಗೆ ನಿಲುವಂಗಿ ಇಲ್ಲ, ಬಿಳಿ ನಿಲುವಂಗಿ, ಶುಭ್ರ ವಸ್ತ್ರಧಾರಿಗಳಾಗಿಲ್ಲ, ಅವರದೇ ಆದಂತ ವಸ್ತ್ರವಿದೆ. ಮೂರನೇದಾಗಿ ದೇವದೂತರಿಗೆ ನ್ಯಾಯ ತೀರ್ಪಿಲ್ಲ. ಮತ್ತೆ ಅವರು ಯಾರು ತೀರ್ಪು ಮಾಡುವ ಮಾಡುವ ಅಧಿಕಾರ ಅವ್ರಿಗೆ ಕೊಟ್ಟಿಲ್ಲ. ಅವರು ಉಳಿದ ಆತ್ಮಗಳು ಅಂದ್ರೆ ಈ ಶ್ಲೋಕದಲ್ಲಿ ವಿಶ್ವಾಸಿಗಳ ಸೇವೆಗೋಸ್ಕರ ಇಟ್ಟಂತವರು ಎಂಬುದಾಗಿ ಹಲವಾರು ವಚನಗಳನ್ನ ನಿಮಗೆ ತಿಳಿಸಿ ಅವರು ದೇವದೂತರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗೆಬ್ರಿಯೇಲ್ ಎಂಬ ದೇವದೂತರು, ಮಿಕಾಯೇಲನು ಗೆಬ್ರಿಯೇಲ್ ಎಂಬ ಹೆಸರು ಮಾತ್ರ ನಮ್ಮ ಸತ್ಯವೇದದಲ್ಲಿ ಇದೆ. ಬೇರೆ ಯಾವ ದೇವದೂತರುಗಳ ಬಗ್ಗೆ ಬರೆಯಲ್ಪಟ್ಟಿಲ್ಲ. ಆದ್ರೂ ಒಂದು ಕಡೆ 12 ದೇವದೂತರು ಇದ್ರು, ಇನ್ನೊಂದು ಕಡೆ ಲಕ್ಷೋಪಲಕ್ಷ ಜನರು, ಕೋಟ್ಯಾನುಕೋಟಿ ಅವರ ಸಂಖ್ಯೆ ಇತ್ತು. ಇದೆಲ್ಲ ನಾವು ಗಮನಿಸುವಾಗ ದೇವದೂತರು ಬಹಳಷ್ಟು ಲೆಕ್ಕವಿಲ್ಲದಷ್ಟು ದೇವದೂತರು ಕರ್ತನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಅದರಲ್ಲಿ ನಮಗೆ ಪರಿಚಯ ಆಗಿರುವುದು ನಮ್ಮ ಸತ್ಯವೇದದಲ್ಲಿ ಇಬ್ರೆ, ಮಿಕಾಯೇಲನು ಮತ್ತು ಗೆಬ್ರಿಯೇಲನು. ಈ ಮಿಕಾಯೇಲನು ಏನ್ ಮಾಡ್ತಾನೆ, ಅವನು ನಾವು ಲೂಕನ್ ಬರೆಸುವ 1ನೇ ಅಧ್ಯಾಯ 19ನೇ ವಚನದಲ್ಲಿ ಓದುವಾಗ, ನಾನು ಸದಾಕಾಲ ದೇವರ ಮುಂದೆ ನಿಂತುಕೊಳ್ಳುವ ದೇವದೂತನಾಗಿ ತಿಳಿಸ್ತಾನೆ. ಅದರ ಅರ್ಥ ಅವನು ಯಾವಾಗಲೂ ನಿಂತಿರುವಂತವನ ಹೊರತು ಕುಳಿತುಕೊಳ್ಳಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಕುಳಿತುಕೊಳ್ಳುವ ಅಧಿಕಾರ ಇಲ್ಲ. ಅಂದ್ರೆ ದೇವದೂತರಿಗೆ ದೇವರ ಮುಂದೆ ಕುಳಿತುಕೊಳ್ಳುವ ಅಧಿಕಾರವೇ ಕೊಟ್ಟಿಲ್ಲ ಅಂದ ಮೇಲೆ ಅವರು ಸದಾ ಕಾಲ ನಿಂತಿರುವವರು ಎಂಬುದನ್ನ ನಾವು ಯೆಶಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಮತ್ತು ಇದೇ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಇನ್ನು ಅನೇಕ ವಾಕ್ಯಗಳಲ್ಲಿ ಎಂಬುದು ಈ ವಾಕ್ಯಗಳ ಮೂಲಕ ಅದು ಖಾತ್ರಿಯಾಗುವುದರಿಂದ ಆ 24 ಜನ ದೇವದೂತರಲ್ಲೇ ಅವರಿಗೆ ಕೊಡಲ್ಪಟ್ಟಂತ ವಸ್ತ್ರ ಅದು ರಕ್ಷಣಾ ವಸ್ತ್ರ ಎಂಬುದಾಗಿ
ಅನೇಕ ವಾಕ್ಯಗಳನ್ನ ನಾನು ನಿಮಗೆ ತಿಳಿಸಿದೆ. ಅದು ಕೊಟ್ಟದ್ದು ವಿಶ್ವಾಸಿಗಳಿಗೆ, ಸಭಾಕಾಲದ ವಿಶ್ವಾಸಿಗಳಿಗೆ. ಹಳೆ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಿಗೆ ಯಾವುದೇ ವಸ್ತ್ರವನ್ನ ಕೊಟ್ಟಿಲ್ಲ. ನಮಗೆ ಕೊಟ್ಟಂತದ್ದು ಸಭಾಕಾಲದ ವಿಶ್ವಾಸಿಗಳೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೂ ಕೂಡ ಕೆಲವು ಬೋಧನೆಗಳು ಈ ಲೋಕದಲ್ಲಿ ಇರೋದ್ರಿಂದ ನಾವು ಇನ್ನೊಂದು ಭಾಗವಾಗಿ ಮುಂದುವರಿಬೇಕಾಗಿದೆ. ಮೂರನೇ ವಿಷಯ ಅಂದ್ರೆ, ಒಂದನೇ ವಿಷಯ ದೇವದೂತರು ಅಲ್ಲ ಎಂಬುದಾಗಿ ಆಯಿತು. ರಕ್ಷಣಾ ವಸ್ತ್ರ, ಶುಭ್ರ ವಸ್ತ್ರ ಕೊಟ್ಟಿತ್ತು ಇವತ್ತಿನ ಕ್ರೈಸ್ತರಿಗೆ. ಕೃಪಾಕಾಲದ ಕಾಲದಲ್ಲಿ ಯಾರು ಕರ್ತನಾದ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದಿದ್ದಾರೋ ಅವರಿಗೆ ಆ ವಸ್ತ್ರವನ್ನ ಆಗಲೇ ಕೊಡಲ್ಪಡುತ್ತದೆ. ಅಷ್ಟೇ ಅಲ್ಲ, ನಾವು ಕರ್ತನ ದೇಹದ ಮೂಲಕ ದೇವರು ನಮ್ಮನ್ನು ನೋಡುವುದರಿಂದ ನಾವು ನೀತಿವಂತರಾಗಿ ಕಾಣುತ್ತೇವೆ. ಆಕ್ಚುಲಿ ನಾವು ನೀತಿವಂತರಲ್ಲ, ನಾವು ಅನೀತಿವಂತರಾದ್ರೂ ಕೂಡ ಕರ್ತನ ಮೂಲಕ ದೇವರು ನೋಡುವಾಗ ನಾವು ನೀತಿವಂತರಾಗಿ ಕಾಣುತ್ತೇವೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತದೆ. ಅಂದ್ರೆ ಅಷ್ಟೊಂದು ಒಂದು ಒಳ್ಳೆಯ ಒಂದು ಅವಕಾಶವನ್ನ ಕರ್ತನು ನಮ್ಮ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು ತನ್ನ ಮಗನ ಮೂಲಕ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಎಂಬುದನ್ನ ಈಗ ಮೂರನೇ ವಿಷಯಕ್ಕೆ ಬರೋಣ. ನಾನು ಇವರು ವಿಶ್ವಾಸಿಗಳು ಎಂಬುದನ್ನ ಹೇಳೋದಕ್ಕೆ ಅದು ತಕ್ಷಣದಲ್ಲಿ ಹೇಳೋದಾದ್ರೆ ಅದು ಅರ್ಥ ಆಗುವುದಿಲ್ಲ. ಈ ವಿವರಣೆಗಳನ್ನ ಕೊಟ್ಟು ಹೇಳುವಾಗ ಅದು ಅರ್ಥ ಮಾಡಿಕೊಳ್ಳಬಹುದು, ಮತ್ತೆ ನಾವು ಅದರ ಮೇಲೆ ದೃಢವಾಗಿ ನಿಲ್ಲಬಹುದು ಆ ವಿಷಯದ ಮೇಲೆ ಎಂಬುದಾಗಿ ನಾನು ಇದನ್ನೆಲ್ಲ ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ. ಈಗ ಮೂರನೆಯ ವಿಷಯ, ಇವರು ಹಳೆ ಒಡಂಬಡಿಕೆಯ ಕಾಲದ ಇಸ್ರಾಯೇಲ್ ಜನಾಂಗ, 12 ಕುಲದ ಹಿರಿಯರು ಮತ್ತು ಹೊಸ ಒಡಂಬಡಿಕೆ ಕಾಲದ 12 ಮಂದಿ ಅಪೊಸ್ತಲರನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳಿ ಕೆಲವರು ಇನ್ನೊಂದು ವಾದ ಈ ಲೋಕದಲ್ಲಿ ಇದೆ. 12 ಕುಲ, ಇಸ್ರಾಯೇಲರ 12 ಕುಲದ ಹಿರಿಯರು 12 ಜನ ಮತ್ತು ಹೊಸ ಒಡಂಬಡಿಕೆ ಕಾಲದ 12 ಮಂದಿ ಅಪೊಸ್ತಲರನ್ನ ಇವರು ಪ್ರತಿನಿಧಿಸ್ತಾರೆ ಎಂಬುದಾಗಿ ಇನ್ನೊಂದು ವಾದ ಇದೆ. ಅದು ಸರಿಯಾ ತಪ್ಪ, ಅದು ಸರಿನಾ ಆ ವಾದ ಎಂಬುದನ್ನ ನಾವು ಇವತ್ತು ನೋಡೋಣ. ನನ್ನೊಂದಿಗೆ ನೀವು ಈ ವಾದದ ಕ್ಷಮಿಸಿ, ನಾನು ಈಗ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ. ಈ ಗುಂಪಿನವರು, ಈ ಗುಂಪಿನವರು ಇದಾರಲ್ಲ, ಈ ಗ್ರೂಪ್ ಒಂದು ಜನ ನಾವಿರ್ತೀವಿ, ಯಾವುದೋ ಒಂದು ವಿಷಯಕ್ಕೆ ಸ್ಟಿಕಾನ್ ಆಗಿ ದೇವರ ವಾಕ್ಯವನ್ನ ಹೇಳುವಂತವ್ರು ಇರ್ತೇವೆ. ಅವರು ಹೇಳುವಂಥದ್ದು, ಅವರು ತೆಗೆದುಕೊಳ್ಳುವಂತ ವಾಕ್ಯಾಧಾರ ಯಾವುದು ಅಂತ ಹೇಳಿದ್ರೆ ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ. ನನ್ನೊಂದಿಗೆ ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯವನ್ನು ತೆರೆಯಿರಿ. 12 ಮತ್ತು 14ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯಾರು ಸಿಕ್ಕಿದ್ರೆ ಓದಿ. 12 ಮತ್ತು 14. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಓದುವುದಾದ್ರೆ ಓದ್ಬೋದು, ತೊಂದರೆ ಇಲ್ಲ. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಥ್ಯಾಂಕ್ ಯು ಸಿಸ್ಟರ್. ಈ ವಾಕ್ಯವನ್ನ ಆಧಾರವಾಗಿ ಇಟ್ಟುಕೊಂಡು, ಇದು ಹಳೆ ಒಡಂಬಡಿಕೆ ಕಾಲದ ಇಸ್ರಾಯೇಲ್ 12 ಕುಲದ ಹಿರಿಯರು 12 ಜನ ಮತ್ತು ಹೊಸ ಒಡಂಬಡಿಕೆ ಕಾಲದ ಅಪೊಸ್ತಲರು, ಮತ್ತೆ ಮಾರ್ಕ, ಲೂಕ, ಯೋಹಾನ ಅಂತೆಲ್ಲ ಇದಾರಲ್ಲ, ಪೇತ್ರ, ಯಾಕೋಬ ಮತ್ತು ನಮ್ಮ ಪೌಲ, ಇವರೆಲ್ಲರೂ ಅಪೊಸ್ತಲರೇ. ಈ ಅಪೊಸ್ತಲರ 12 ಜನದ ಹೆಸರು ಅಲ್ಲಿ ಬರೆದಿತ್ತು ಎಂಬುದಾಗಿ ಆ ರೀತಿಯಲ್ಲಿ ತಿಳಿದುಕೊಂಡು ಕೆಲವರು ಅಲ್ಲಿ 24 ಜನ ಹಿರಿಯರು ಅವರೇ ಇರೋದು, ಬೇರೆ ಯಾರಿಲ್ಲ ಅಂತ ಹೇಳಿದಾಗಿ ಆ ತರ ಹೇಳುವವರಾಗಿ ಅವರ ವಾದವನ್ನ ತಿಳಿಸ್ತಾರೆ. ಆದರೆ ಈ ವಾದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾದ ವಿಷಯಗಳೇನೆಂದ್ರೆ, ಮೊದಲನೇದಾಗಿ ಇದು ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆಯ ವಿಶ್ವಾಸಿಗಳಿಗೆ
ಒಟ್ಟಿಗೆ ಪುನರುತ್ಥಾನವಾಗ್ತದೆ ಎಂಬ ಪರಿಕಲ್ಪನೆಯ ಆಧಾರದ ಮೇಲೆ ಆಧಾರಗೊಂಡಿದೆ. ಜ್ಞಾಪಕ ಇರಲಿ, ಈ ವಾದಕ್ಕೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು, ಅಂದ್ರೆ ಈ ಸಭಾಕಾಲದಲ್ಲಿ ಕರ್ತನನ್ನ ನಂಬುವಂತ ವಿಶ್ವಾಸಿಗಳು ಮತ್ತು ಹಳೆ ಒಡಂಬಡಿಕೆಯ ಕಾಲದ ವಿಶ್ವಾಸಿಗಳು, ದೇವಭಕ್ತರು, ಅವರು ಅವರನ್ನ ಹೋಲಿಕೆ, ಅವರು ಒಂದೇ ಬಾರಿ ಕರ್ತನ ಈ ಲೋಕಕ್ಕೆ ಬರುವಾಗ ಅವರು ಅವ್ರಿಗೆ ರಿಸರ್ವೇಕ್ಷನ್ ಆಗ್ತದೆ, ಪುನರುತ್ಥಾನ ಆಗ್ತದೆ, ಅವರು ಈ 24 ಹಿರಿಯರು ಅವರೇ ಎಂಬುದಾಗಿ ಆ ಪರಿಕಲ್ಪನೆ, ಅಂದ್ರೆ ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ಅಟ್ ಎ ಟೈಮ್ ಒಂದೇ ಬಾರಿ ಅವರೆಲ್ಲರಿಗೂ ಪುನರುತ್ಥಾನ ಇದೆ ಎಂಬುದನ್ನ ಆಧಾರ ಮಾಡಿಕೊಂಡಂತವರು ಅದನ್ನ ಹೇಳ್ತಾರೆ. ನಾವು ಅದು ಸರಿನೋ ತಪ್ಪ ಎಂಬುದನ್ನ ಈಗ ನಾವು ನೋಡ್ತಾ ಹೋಗೋಣ. ದಯಮಾಡಿ ನನ್ನೊಂದಿಗೆ 1 ಕೊರಿಂಥ 15ನೇ ಅಧ್ಯಾಯ 22ನೇ ವಚನವನ್ನ ದಯಮಾಡಿ ಓದ್ರಿ. 1 ಕೊರಿಂಥ 15ನೇ ಅಧ್ಯಾಯ 22ನೇ ವಚನ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಮುಂದೆ ಓದಿ ಸಿಸ್ಟರ್. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ವಾಕ್ಯವನ್ನ ನೀವು ಗಮನಿಸ್ರಿ. ಇಲ್ಲಿ ಪೌಲನು ಏನು ತಿಳಿಸ್ತಾ ಇದ್ದಾನೆ? ಯಾವ ಪ್ರಕಾರ ಆದಾಮನ ಸಂಬಂಧವಾಗಿ ಎಲ್ಲರೂ ಸಾಯುವರಾದರು, ಅಂದ್ರೆ ಪಾಪ ಬಂತು, ಪಾಪದಿಂದ ಮರಣ ಬಂತು, ಅವರಿಗೆ ನರಕ ಶಿಕ್ಷೆ ಗ್ಯಾರಂಟಿ ಆಯಿತು. ಅದೇ ಪ್ರಕಾರ ಕ್ರಿಸ್ತನ ಸಂಬಂಧವಾಗಿ ಎಲ್ಲರೂ ಜೀವಿತರಾಗುವ, ಎಲ್ಲರಿಗೆ ಕ್ರಿಸ್ತನ ಸಂಬಂಧವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಿಗೆ ನಿತ್ಯ ಜೀವನ ದೇವರು ಕೊಡ್ತಾನೆ. ಹಾಗಾಗಿ ಅವರು ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವವನು, ಅಂದ್ರೆ ಈ ರಿಸರ್ವೇಕ್ಷನ್ ಪುನರುತ್ಥಾನ ಆಗುವಾಗ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವವನು ಅಂತ ಹೇಳಿದ್ರೆ, ತರಗತಿ ಅಂತ ಹೇಳಿದ್ರೆ ದ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಅಂತ ಹೇಳಿ. ಅಂದ್ರೆ ದ ಫಸ್ಟ್ ರಿಸರ್ವೇಕ್ಷನ್ ಅಂಡ್ ಸೆಕೆಂಡ್ ರಿಸರ್ವೇಕ್ಷನ್ ಅಂತ 2 ಇದೆ. ಅದನ್ನ ಹೇಳ್ತಾನೆ. ಅದರ ಪೌಲನ ಉದ್ದೇಶ ಈ ವಾಕ್ಯದಲ್ಲಿ, ಹೊಸ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಿಗೆ ಪುನರುತ್ಥಾನವಾದ ನಂತರ ಹಳೆಯ ಒಡಂಬಡಿಕೆ ಕಾಲದ ವಿಶ್ವಾಸಗಳಿಗೆ ಪುನರುತ್ಥಾನ ಆಗುತ್ತದೆ ಎಂಬುದನ್ನ ಅವನು ತಿಳಿಸ್ತಾ ಇದ್ದಾನೆ ಈ ವಾಕ್ಯದ ಪ್ರಕಾರ. ಯಾರು ಈ ವಾಕ್ಯವನ್ನ ನೀವು ಗಮನಿಸಿದಾಗ ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವನ ಉದ್ದೇಶ. ನಾವು ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನ. ನಾವು ಈಗ ಖಾತ್ರಿ ಮಾಡ್ಕೊಳ್ಬೇಕು, ಈ ಹೊಸ ಒಡಂಬಡಿಕೆ ಕ್ರೈಸ್ತರಿಗೆ ಮೊದಲೇ ಆಗ್ತದ ಈ ಅವರು ಪುನರುತ್ಥಾನವಂತರ, ಅಥವಾ ಹಳೆ ಒಡಂಬಡಿಕೆಯವರು ಮೊದಲು ಪುನರುತ್ಥಾನವಂತರ, ಅಥವಾ ಇಬ್ರು 2 ಗುಂಪಿನವರು ಒಟ್ಟಿಗೆ ಪುನರುತ್ಥಾನ ಹೊಂದುತ್ತಾರೆ ಎಂಬುದನ್ನ ನಾವು ತಿಳ್ಕೊಂಡ್ರೆ 24 ಜನ ಹಿರಿಯರು ಯಾರು ಎಂಬುದನ್ನ ನಾವು ಒಂದು ಕನ್ಕ್ಲೂಷನ್ಗೆ, ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದು. ಈಗ ಇಬ್ರಿಯ 11:40 ದಯಮಾಡಿ ಹೋದ್ರಿ. ಬರಬಾರದೆಂದು ಈ ವಾಕ್ಯದ ಅರ್ಥ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ. ಏನದು ಭಾಗ್ಯ? ಹೊಸ ಯೆರೂಸಲೇಮಿನಲ್ಲಿ ನಮಗೆ ಸ್ಥಳ. ಇದೇ ಭಾಗ್ಯ. ಅಲ್ಲಿ ಹೊಸ ಯೆರೂಸಲೇಮಿನ ಬಗ್ಗೆ ಮಾತಾಡುವಾಗ ಅನೇಕ ವಿಷಯಗಳಲ್ಲಿದೆ ದೇವರ ವಾಕ್ಯದಲ್ಲಿ. ಅದನ್ನು ಕೂಡ ನಾವು ತಿಳ್ಕೊಳ್ಳೋದು ಬಹಳ ಸೂಕ್ತ ಇವತ್ತಿನ ಕ್ರೈಸ್ತರಾಗಿ. ಆ ಭಾಗ್ಯವನ್ನ ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದರು. ಯಾರವರು? ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಬರಬಾರದೆಂದು ಸಂಕಲ್ಪಿಸಿದರು. ಅಂದ್ರೆ ನಾವು ಮೊದಲು ಪ್ರವೇಶ ಮಾಡದೇನೆ, ಪರಲೋಕಕ್ಕೆ ಪ್ರವೇಶ ಮಾಡದೇನೆ, ಹಳೆ ಒಡಂಬಡಿಕೆ ಕಾಲದವರು ಯಾರು ಅಲ್ಲಿ ಬರಬಾರದು, ಅವರು ಅಲ್ಲಿ ಬರಲೇಬಾರದಂತಲ್ಲ, ಅವ್ರಿಗೆ ಬರುವುದನ್ನ ಅವರನ್ನು ತಡೆಗಟ್ತಾನೆ ದೇವರು. ಅಂದ್ರೆ ಬಾರದಂತೆ ಅವನ ಒಂದು ಸಂಕಲ್ಪ ಇದೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. 12:1 ನೋಡಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ
ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಅಂದ್ರೆ ಹಳೆ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಿಗೆ ಪುನರುತ್ಥಾನ ನಮ್ಮೊಂದಿಗಿಲ್ಲ, ಅವರಿಗೆ ಅನಂತರದಲ್ಲಿದೆ. ಮೊದಲನೇ ಪುನರುತ್ಥಾನ ದೇವರ ರಾಜ್ಯಕ್ಕೆ ಸೇರುವಂತ ಸೌಭಾಗ್ಯ ಇವತ್ತಿನ ಅಂದ್ರೆ ಸಭಾಕಾಲದ ಕ್ರೈಸ್ತರು ಅಂತ ಹೇಳುವಾಗ ಕರ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ತನ್ನ ಎಲ್ಲ ಈ ಲೋಕದ ಎಲ್ಲಾ ಕಾರ್ಯಗಳಲ್ಲಿ ಅವನೊಬ್ಬನನ್ನೇ ತನ್ನ ರಕ್ಷಕನು, ಅವನೊಬ್ಬನನ್ನೇ ನನ್ನ ಕರ್ತನ ಎಂಬುದಾಗಿ ಒಪ್ಪಿಕೊಂಡು ಮಾಡತಕ್ಕಂಥ ಒಂದು ಜೀವನ ಇದೆಯಲ್ಲ, ಅಂಥವರಿಗೆ ಆ ಒಂದು ಮಹಾ ಶ್ರೇಷ್ಠವಾದ ಭಾಗ್ಯಕ್ಕೆ ಮೊದಲು ಸೇರುವಂತ ಅವಕಾಶವನ್ನ ದೇವರು ಈ ವಾಕ್ಯದಲ್ಲಿ ತಿಳಿಸ್ತಾನೆ. ಇಲ್ಲಿ ಒಂದು ವಾಕ್ಯವನ್ನ ಗಮನಿಸಿರಿ, 12ನೇ ಅಧ್ಯಾಯ 1ನೇ ವಚನದಲ್ಲಿ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವಾಗ ಅಂತ ಹೇಳುವಾಗ, ನೀವು ದಯಮಾಡಿ ನನ್ನೊಂದಿಗೆ 11ನೇ ಅಧ್ಯಾಯಕ್ಕೆ ತಿರುಗಿಸಿ. ನಿಮ್ಮ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಬರೆಯುತ್ತದೆ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವರ ಮೇಲೆ ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಈ ನಂಬಿಕೆಯನ್ನ ನಾವು ಇಟ್ಟಿದ್ದೇವೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಾವು ಯಾರು ಕೂಡ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನ ಇದುವರೆಗೆ ಪಡೆದಿಲ್ಲ. ಕೆಲವರು ಹೇಳ್ತಾರೆ ಅದು ಒಂದು ಭ್ರಮೆ ಎಂಬುದಾಗಿ ನಾನು ತಿಳಿಸ್ತೇನೆ. ದೇವರ ವಾಕ್ಯದ ಪ್ರಕಾರ ನಾನು ಅಂತ ಹೇಳೋದು ದೇವರ ವಾಕ್ಯವು ತಿಳಿಸ್ತದೆ. ಈ ದರ್ಶನಗಳು, ಕನಸುಗಳು, ಕನಸಿಗಿರುವಂತ ಉತ್ತರಗಳು, ಇದನ್ನೆಲ್ಲ ದಯಮಾಡಿ ಕ್ರೈಸ್ತರು ನಂಬಬೇಡ್ರಿ. ಅದು ಇವಾಗ ಇಲ್ಲ. ಯಾಕಂತ ಹೇಳಿದ್ರೆ ಅದರ ಬದಲಾಗಿ ದೇವರ ವಾಕ್ಯವನ್ನೇ ನಮಗೆ ನಮ್ಮ ಭಾಷೆಗಳಲ್ಲಿ ಅದನ್ನ ಬರೆಸಿ ಪ್ರಿಂಟ್ ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾನೆ. ದೇವರ ಮಾತುಗಳಲ್ಲಿ ಆ ದರ್ಶನಗಳು, ದೇವರ ಮಾತುಗಳಲ್ಲಿ ಮುಂದಾಗುವ ಸೂಚನೆಗಳು ನಮಗೆ ಕಂಡು ಬರ್ತದೆ, ತಿಳಿಸಲ್ಪಡ್ತದೆ. ಹಾಗಾಗಿ ಅವೆಲ್ಲ ಯಾವುದೋ ಒಂದು ಕನಸು ನಮಗೆ ಬಿತ್ತು ಅಂತೇಳಿ ನಾವು ಭ್ರಮೆಗೆ ಹೋಗ್ಬಾರ್ದು. ಇಲ್ಲಿ ಹೋಗುವಾಗ ಏನೋ ನಂಗೆ ಕಿವಿಗೆ ಊದ್ದಂಗಾಯ್ತು, ಅಲ್ಲೇನೋ ನಡುವ ಯಾರೋ ತಳ್ದಂಗಾಯ್ತು, ಏನೋ ಒಂದು ಶಬ್ದ ಬಂತು ಮನೇಲಿ, ಇದೆಲ್ಲ ಭ್ರಮೆ. ಅಂದ್ರೆ ಇದಿಸ್ ದ ಎನ್ ವಿಷನ್. ಅಂದ್ರೆ ಅವೆಲ್ಲ ಒಂದು ಸುಳ್ಳು ದರ್ಶನಗಳು, ಇಲ್ಲ ಸುಳ್ಳು ಒಂದು ಅನುಭವಗಳು ಕ್ರೈಸ್ತರಿಗೆ ಅದಾಗುವಂಥದ್ದು. ಯಾಕಂದ್ರೆ ಅವನ ನಂಬಿಕೆಯಿಂದ ಜಾರಿ ಈ ಒಂದು ವಿಷಯಕ್ಕೆ ಬರಲಿ ಎಂಬುದಾಗಿ ಆಗುವಂತ ಒಂದು ಶೋಧನೆ ಎಂಬುದಾಗಿ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಅನೇಕ ವಾಕ್ಯಗಳನ್ನು ನಮಗೆ ತಿಳಿಸಿದೆ. ಇಲ್ಲಿ ನಾವು ನೋಡುವಾಗ 11ನೇ ಅಧ್ಯಾಯದಲ್ಲಿ ಮುಂದಕ್ಕೆ ನಾವು ನೋಡುವಾಗ ಈ ನಂಬಿಕೆಯಲ್ಲಿ ಬಹಳ ಶೂರರಾದಂಥವರ ಹೆಸರುಗಳಿದೆ. 4ನೇ ಅಧ್ಯಾಯ 4ನೇ ವಚನದಿಂದ ನಿಮಗೆ ತಿಳಿಸ್ತೀನಿ. ಹೇಬೇಲ, ಹನೋಕ, ನೋಹನ, ಅಬ್ರಾಮ, ಆಮೇಲೆ ಈಸಾಕ, ಸಾರಳು, ಆಮೇಲೆ ಇನ್ನೂ ಅನೇಕರಿದ್ದಾರೆ. ಹಾಗೆ ನೋಡಿ ನೀವು 20ನೇ ವಚನ 20ನೇ ವಚನದಲ್ಲಿ ನಾವು ನೋಡುವಾಗ ಮೋಶೆ ಆಮೇಲೆ ನಂತರ ಇಸ್ರಾಯೇಲ್ರಿಗೆ ಅನೇಕ ಇಸ್ರಾಯೇಲ್ ಭಕ್ತರು, ಮತ್ತೆ ಅದರಲ್ಲಿ ನಾವು ಇಲ್ಲಿ ಬರೆದಿಲ್ಲ, ದಾನಿಯೇಲ, ಇವರೆಲ್ಲರೂ ಯೆಶಾಯ, ದಾನಿಯೇಲ, ಓಬದ್ಯ, ಓವೇಲ, ನಹೋಮ ಎಲ್ಲರೂ ಈ ಪಟ್ಟಿಯಲ್ಲಿದ್ದಾರೆ. ನಿಮಗೆ ಜ್ಞಾಪಕ ಇರಲಿ. ಇವರು ಯಾರು ಕೂಡ ದೇವರನ್ನ ಬಹಳವಾಗಿ ನಂಬಿ, ದೇವರನ್ನ ಮೆಚ್ಚಿಸಿ, ದೇವರ ನಂಬಿಕೆಯಲ್ಲಿ ಅವರು ಈ ಲೋಕಯಾತ್ರೆನ ಮುಗಿಸಿದ್ದಾರೆ ದೇವರ ಆಜ್ಞೆಯಂತೆ. ಆದರೆ ಅವರು ಚಿರನಿದ್ರದಲ್ಲಿ ಇದ್ದಾರೆ ಅಂತ ಮುಂದಿನ ವಾಕ್ಯಗಳಲ್ಲಿ ನಾನು ತಿಳಿಸ್ತೇನೆ. ಅದು ನಿಮ್ಮ ವಾಕ್ಯವನ್ನ ನಿಮಗೆ ಕೊಡ್ತೇನೆ, ಆಗ ನಿಮಗೆ ಗೊತ್ತಾಗ್ತದೆ. ಅವರು ಇನ್ನೂ ನಿದ್ರೆಯಲ್ಲೇ ಇರ್ತಾರೆ. ಬಟ್ ಅವರಿಗೆ ನಮಗಿಂತ ಮುಂದೆ ದೇವರ ಲೋಕವನ್ನ ಪ್ರವೇಶ ಮಾಡುವಂತ, ಅಂದ್ರೆ ಈ ಪುನರುತ್ಥಾನ ಆಗುವಂತ ಒಂದು ಸೌಭಾಗ್ಯ ಅವ್ರಿಗೆ ಇಲ್ಲ. ಸೌಭಾಗ್ಯ ಅಂತ ಹೇಳಿದ್ರೆ ಅವಕಾಶ ಇಲ್ಲ. ಅವರಿಗೆ ಇನ್ನೊಂದು ತರಗತಿ, ಅಂದ್ರೆ ನೆಕ್ಸ್ಟ್ ತರಗತಿ ಒಳಗಡೆ ಅವರಿಗೂ ಆಗ್ತದೆ, ಅವರು ಕೂಡ ಬಂದು ದೇವರ ಬಳಿಗೆ ಸೇರ್ತಾರೆ. ಅಷ್ಟರೊಳಗೆ ಇವತ್ತಿನ ಸಭಾಕಾಲದ ವಿಶ್ವಾಸಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಸೇರ್ತಾರೆ. ಅದು ಯಾವಾಗ ಬಂದು ಸೇರ್ತಾರೆ, ಅವ್ರು ಯಾವ ರೀತಿ ಕರ್ತನಾದ ಬಳಿ ಹೋಗಿ ಅಲ್ಲಿ ಯಾವ ರೀತಿಯಲ್ಲಿ ಅವರು ಕರ್ತನ ಬಳಿಗೆ ಕರ್ತನ ಬಳಿಯಲ್ಲಿ ವಾಸ ಮಾಡ್ತಾರೆ, ಕರ್ತನು ಯಾವ ರೀತಿಯಲ್ಲಿ ಸಭಾಕಾಲದ ಕ್ರೈಸ್ತರನ್ನ ತೆಗೆದುಕೊಳ್ತಾನೆ ಎಂಬುದನ್ನ ನಾವು 1-2 ವಾಕ್ಯಗಳಲ್ಲಿ ಗಮನಿಸೋಣ. ದಯಮಾಡಿ ನನ್ನೊಂದಿಗೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತೆ 17. 1 ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ
ಆಕಾಶದಿಂದ ಇಳಿದು ಬರುವನು. ಆಗ ಹ್ಮ್. ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಇದು ನೋಡಿ, ಈ ವಾಕ್ಯವನ್ನು ನೀವು ಗಮನಿಸ್ರಿ. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಕಾಶಕ್ಕೆ ಬರ್ತಾನೆ ಅಂದ್ರೆ ಮಧ್ಯಾಕಾಶಕ್ಕೆ ಬರ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆ ಸಮಯದಲ್ಲಿ ಏನಂತೆ, ತಾನೇ ಆಜ್ಞಾಘೋಷಣದೊಡನೆಯು, ಆತನು ಘೋಷ ಆ ಸಬ್ಜೆಕ್ಟ್ ಬಂದಾಗ ದೇವ್ರ ಚಿತ್ತವಿದ್ರೆ ಮಾತಾಡೋಣ. ಪ್ರಧಾನ ದೂತನ ಶಬ್ದದೊಡನೆ, ಪ್ರಧಾನ ದೂತನ ಅಂದ್ರೆ ಯಾರೋ? ಗೇಬ್ರಿಯೇಲನು. ದೇವದೂತರ ತುತ್ತೂರಿ ಧ್ವನಿಯೊಡನೆಯು ಆಕಾಶದಿಂದ ಇಳಿದು ಬರುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ದಿನ, ಅದು ನೆನೆಸದ ಗಳಿಗೆಯಲ್ಲಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ಅದನ್ನು ಓದ್ತೇವೆ. ಆ ನೆನೆಸದ ಗಳಿಗೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ. ಈ ಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ಆತನ ಘೋಷ, ಆತನ ಮಾತನ್ನ ಯಾರಿಗೆ ಕೇಳ್ತದೋ ಅವರು ಎದ್ದು ಬರ್ತಾರಂತೆ. ಹೇಗೆ? ಆ ಕರ್ತನ ಬಳಿಗೆ ಅವರು ಎತ್ತಲ್ಪಡ್ತಾರೆ. ಈ ಲೋಕದಲ್ಲಿ ಆ ಸಮಯದಲ್ಲಿ ಯಾರು ಮರಣವನ್ನ ಅನುಭವಿಸದೆ ಜೀವಂತವಾಗಿ ಇರ್ತಾರೋ ಆ ವಿಶ್ವಾಸಿಗಳು ಮಧ್ಯಾಕಾಶಕ್ಕೆ ಅವರು ಮಹಿಮಾ ಶರೀರ ಉಳ್ಳವರಾಗಿ ಪಕ್ಕನೆ ಅವರು ಇಲ್ಲಿಂದ ಆ ಸ್ಥಳಕ್ಕೆ, ಕರ್ತನ ಬರುವ ಸ್ಥಳಕ್ಕೆ ಒಯ್ಯಲ್ಪಡ್ತಾರೆ. ನಾವು 1 ಕೊರಿಂಥ 15ನೇ ಅಧ್ಯಾಯ 52ರಿಂದ 57 ಓದ್ರಿ ದಯಮಾಡಿ. ಅದು ಇರ್ಬೇಕಂತೇಳಿ ನಾನು ನೋಡ್ತಿದ್ದೀನಿ. ಓಕೆ, ನೀವು ತೆಗಿರಿ. 15 52ರಿಂದ 57. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಓದಿ ಸಿಸ್ಟರ್, ಇನ್ನು ಮುಂದೇನು, ಇನ್ನು 55, 56, 57. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಇದು ನೋಡಿ, ಈ ವಾಕ್ಯವನ್ನ ಗಮನಿಸ್ರಿ ನೀವು. 1 ಥೆಸಲೋನಿಕ 4:16-17 ದೇವರು ಬರುವ, ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಸೂಚನೆ ಎಲ್ಲರ ಕಿವಿಗೆ ಕೇಳಿಸ್ತದೆ. ಯಾರು? ಬದುಕಿರುವವರಿಗೆ ಮತ್ತು ಸತ್ತಿರುವವರಿಗೆ, ಎರಡು ಕಡೆಯವರೆಗೂ ಕೇಳಿಸ್ತದೆ. ಎರಡು ಕಡೆಯವರು ಕೇಳಿಸಿದಂತ ಸಂದರ್ಭದಲ್ಲಿ ಆ ಕೇಳಿಸಿದಂತ ವಿಶ್ವಾಸಿಗಳು ಈ ವಾಕ್ಯದ ಪ್ರಕಾರ ನಾವು ಮಾರ್ಪಡ್ತೇವೆ. ಅಂದ್ರೆ ಈ ಲಯವಾಗುವ ಈ ದೇಹವನ್ನ ಇಲ್ಲಿ ತ್ಯಜಿಸಿ ನಿರ್ಲಯತ್ವವುಳ್ಳ ಅಮರತ್ವವುಳ್ಳ ದೇಹವನ್ನ ನಾವು ಧರಿಸಿಕೊಂಡು ಪಕ್ಕನೆ, ಅಂದ್ರೆ ಅಲ್ಲಿ ಇದೆ, ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ, 1 ಕೊರಿಂಥ 15:52 ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ, ಅಂದ್ರೆ ಅದಕ್ಕಿಂತಲೂ ವೇಗವಾಗಿ ನಾವು ಕರ್ತನ ಬಳಿಗೆ ಮಧ್ಯಾಕಾಶಕ್ಕೆ ಒಯ್ಯಲ್ಪಡ್ತೇವೆ. ಒಂದು ನೀವು ಇದೆ ಒಂದು ಥೆಸಲೋನಿಕದಲ್ಲಿ ನಾವು ಬರೆಯುವಾಗ, 14ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಈ ರೀತಿ ಬರೆಯಲ್ಪಟ್ಟಿದೆ. 14ನೇ ವಚನ 4:14 ಈ ರೀತಿ ಬರೆಯಲ್ಪಟ್ಟಿದೆ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರಕೊಂಡು ಬರುವನೆಂದು ನಂಬಬೇಕಲ್ಲವೇ. ಅಂದ್ರೆ ಆ ದಿನ ಅಂತ ಹೇಳುವಾಗ ಮತ್ತಾಯನ ಸುವಾರ್ತೆ ನಾವು 24ನೇ ಅಧ್ಯಾಯ 36ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ,
ಇದಲ್ಲದೆ ಆ ದಿನದ ವಿಷಯವೂ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತೆ ಯಾರಿಗೂ ತಿಳಿಯದು. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಮಧ್ಯಾಕಾಶಕ್ಕೆ ಬರುವಂತ ಆ ದಿನದ ಆ ಸಮಯದ ವಿಚಾರ ತಂದೆಯಾದ ದೇವರಿಗೆ ಮಾತ್ರ ಗೊತ್ತು, ನನಗೂ ಗೊತ್ತಿಲ್ಲ ಎಂಬುದಾಗಿ ಈ ಲೋಕದಲ್ಲಿದ್ದಾಗ ಆತನು ತಿಳಿಸಿರೋದನ್ನ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ನೋಹನ 37ನೇ ವಚನ ನೋಡಿ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದ್ರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಬರೀತಾನೆ. ಅದೇ ರೀತಿ ಇವತ್ತು ಈ ಲೋಕದಲ್ಲಿ ನಾವು ತಿಂತೇವೆ, ಕುಡಿತೇವೆ, ಬಹಳ ಚೆನ್ನಾಗಿ ಜೀವನ ಮಾಡ್ತೇವೆ, ಹಣಕಾಸು ಸಂಪಾದನೆ ನಮ್ಮ ಉದ್ದೇಶ. ನಾವು ಅನೇಕ ಈ ಲೋಕದ ವಿಚಾರ ಆಡಂಬರಗಳಲ್ಲೇ ನಾವು ಕಾಲ ಕಳೆಯುತ್ತಾ ಇದ್ದರೆ ಆ ಗಳಿಗೆಯ ವಿಷಯ ಅದು ಆ ಗಳಿಗೆ ಬಂದಾಗ ಅದು ಅವ್ರಿಗೆ ಗೊತ್ತಾಗುವುದಿಲ್ಲ. ಅವ್ರು ಹೇಗೆ ನೋಹನ ದಿನಗಳಲ್ಲಿ ಆದಿಂದ ಜನಗಳಿಗೆ ಇವನು ನಾವೆಯನ್ನು ಕಟ್ಟುವಾಗ ಅವನ್ನ ಹಾಸ್ಯ ಮಾಡಿದ್ರು, ನೋಹನನ್ನ ಹಾಸ್ಯ ಮಾಡಿದ್ರು. ಅವರು ಹೇಳಿದಂತ ಸುವಾರ್ತೆಯನ್ನು ಅವ್ರು ಕೇಳಲಿಲ್ಲ. ಆದರೆ ಜಲಪ್ರಳಯ ಬಂದಾಗ, ಮುಳುಗಿಸುವಂತ ಸಂದರ್ಭ ಬಂದಾಗ ಆ ಜನರು ಎಚ್ಚೆತ್ತುಕೊಂಡ್ರು. ಆದ್ರೆ ಏನು ಪ್ರಯೋಜನ ಇಲ್ಲ, ನೀರಲ್ಲಿ ಮುಳುಗಿ ಎಲ್ಲರೂ ಸತ್ತು ಹೋದ್ರು. ಮೂಗಿನಲ್ಲಿ ಉಸಿರಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನೂ ಆದಿಯಾಗಿ ಪ್ರಾಣಿ ಪಕ್ಷಿಗಳ ಆದಿಯಾಗಿ ಎಲ್ಲವೂ ಸತ್ತು ಹೋದವು. ಈ ರೀತಿ ಕರ್ತನು ಬರುವ ಸಮಯ ಅದು ಯಾರಿಗೂ ಗೊತ್ತಿಲ್ಲ, ಮತ್ತೆ ಅದಕ್ಕೆ ಸೂಚನೆಯೂ ಕೂಡ ಇಲ್ಲ. ಹಲವಾರು ಹೇಳ್ತಾರೆ, ನಮ್ಗೆ ಕರೋನಾ ಬಂದಾಗ, ಯುದ್ಧಗಳು ಬಂದಾಗ, ಕಷ್ಟ ಬಂದಾಗ, ಅಥವಾ ನಮ್ಮಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ಗಳು ನಮ್ಮ ಎದುರಾದಂತ ಸಂದರ್ಭಗಳಲ್ಲಿ ಕರ್ತನ ಬರುವಾಗ ಸಮಯ ಹತ್ರ ಆಯ್ತು ಅಂತ ನಾವು ಹೇಳ್ಬಿಡ್ತೇವೆ. ಅದು ಖಂಡಿತ ಅಲ್ಲ. ಕರ್ತನ ಬರುವ ಸಮಯದಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ ನೀವು, ಎಲ್ಲವೂ ನಾರ್ಮಲ್ ಆಗಿರ್ತದೆ. ನಮಗೆ ಅದರ ಆಲೋಚನೆ ಕೂಡ ಬರುವುದಿಲ್ಲ. ಆ ರೀತಿಯಲ್ಲಿ ಇರ್ತದೆ. ಕರ್ತನು ಇಷ್ಟು ನಡೀತಾ ಇದೆ, ಇನ್ನೂ ಬಹಳ ದಿನ ಇದೆ ಬರ್ಬೇಕಾದ್ರೆ ಅಂತ ನಾವು ಎಣಿಸುವಂತಿಲ್ಲ ಅಂತ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ಅಂದ್ರೆ ಬಹಳ ಸಾಮಾನ್ಯವಾಗಿ ಅಂಥದ್ದೇನು ಕಷ್ಟಗಳು ಕಂಡು ಬರುವುದಿಲ್ಲ. ಬಟ್ ಯುದ್ಧಗಳಾಗುವುದು, ಬರಗಳು ಬರುವುದು, ಭೂಕಂಪ ಆಗುವುದು, ಮುಂದೆ ನಾವು 24ನೇ ಅಧ್ಯಾಯದಲ್ಲಿ ನಾವು ಓದ್ತೇವಲ್ಲ, ಅದು ಯಾತಕ್ಕೆ ಸೂಚನೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನ ಸಭೆಯೊಂದಿಗೆ ಬರುವಂತ ಆ ದಿನ, ಕಡೇ ದಿನದ ಆ ದಿನಕ್ಕೆ ಸೂಚನೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಮತ್ತಾಯ ಬರೆಸುವಂತ 24ರಲ್ಲಿ ನೀವು ಓದಿ ನೋಡ್ರಿ, ಅದು ಸಂಪೂರ್ಣ ಓದಿ ನೋಡ್ರಿ. ಅದು ಹಾಗಾಗಿ ಮಧ್ಯಾಕಾಶಕ್ಕೆ ಕರ್ತನು ಬರುವಂತ ಸಮಯ ಇದು ಗೊತ್ತಾಗೋದಿಲ್ಲ. ಅದರಿಂದನೇ ತುತೂರಿ ಧ್ವನಿ, ಮಹಾಘೋಷ ಇವೆಲ್ಲವೂ ಯಾಕೆ ಬರೆದಿದ್ದಾನೆ ಅಂತ ಹೇಳಿದ್ರೆ, ಅದು ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾರು ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ಅದು ಶಬ್ದ ಕೇಳ್ತದೆ ಹೊರತು, ಯಾವನೋ ರಾತ್ರಿ ನಾನು ಕುಡಿಯದೆ ನಿದ್ರೆ ಬರಲ್ಲ ಅಂತ ಹೇಳಿ ಮದ್ಯಪಾನ ಮಾಡಿ ಮಲಗಿದ್ದವನಿಗೆ ಮತ್ತೊಂದು ಮಲಗಿರುವಂತ ವ್ಯಕ್ತಿಗೆ ಆ ತುತೂರಿ ಧ್ವನಿ ಕೇಳಿಸೋದಿಲ್ಲ. ಅಥವಾ ಯಾವುದೋ ಒಂದು ಕೆಟ್ಟ ಪಾಪದಲ್ಲಿ ಮಲಗಿರೋ ವ್ಯಕ್ತಿಗೆ ತುತೂರಿ ಧ್ವನಿ ಕೇಳಿಸೋದಿಲ್ಲ. ಕರ್ತನನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ, ದೇವರನ್ನ ತಿರಸ್ಕರಿಸಿದಂತವನು, ಅವನಿಗೆ ಆ ತುತೂರಿ ಧ್ವನಿ ಕೇಳಿಸುವುದಿಲ್ಲ. ಅವನು ಯಾವ ದೊಡ್ಡ ಚರ್ಚಿನಲ್ಲಿ ಏನೇ ಆಗಿದ್ರು ಕೂಡ ಕರ್ತನಿಗೆ ಅವನು ಒಪ್ಪಿಸಿಕೊಂಡಿಲ್ಲ ಅಂತ ಹೇಳಿದ್ರೆ ಆ ತುತೂರಿ ಧ್ವನಿ ಅವನಿಗೆ ಕೇಳಿಸುವುದಿಲ್ಲ ಎಂಬುದಾಗಿ ನಮಗೆ ದೃಢಪಡಿಸ್ತವೆ. ಹಾಗಾಗಿ 1 ಥೆಸಲೋನಿಕ 4:16-17 ಮತ್ತು 1 ಕೊರಿಂಥ 15:52-57 ಪ್ರಕಾರ ಮಧ್ಯಾಕಾಶಕ್ಕೆ ಕರ್ತನು ಬರುತ್ತಾನೆ. ಆ ತುತೂರಿ ಧ್ವನಿವಾಗುವಾಗ ದೇವರ ಮಕ್ಕಳೆಲ್ಲರೂ ಎತ್ತಲ್ಪಡ್ತಾರೆ. ಸತ್ತವರು ನಾವು ಅದೇ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನಾವು ಓದುವಾಗ ಸತ್ತವರು ಆತನನ್ನು ಒಂದಿಗೆ ಕರ್ಕೊಂಡ್ ಬರ್ತಾನಂತೆ. ಅಂದ್ರೆ ಸತ್ತವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜೀವಿಸಿ ಆತನೊಬ್ಬನನ್ನೇ ಸ್ವಂತ ರಕ್ಷಕನಾಗಿ ಇಟ್ಟುಕೊಂಡಂತ ವಿಶ್ವಾಸಿಗಳು, ಅವರು ಏನಾದ್ರು ಈ ಲೋಕದಲ್ಲಿ ಈ ಮಧ್ಯಾಕಾಶಕ್ಕೆ ಬರುವ ಮುನ್ನ ಅವರು ಈ ಲೋಕ ಯಾತ್ರೆಯನ್ನು ಮುಗಿಸೋದಾದ್ರೆ ಅವರ ಆತ್ಮಗಳು, ಈ ದೇಹ ಇಲ್ಲಿ ಉಳಕ್ಕೆ ಆಹಾರ ಆಗ್ತದೆ ಸಮಾಧಿಯಲ್ಲಿ, ಅದು ಬೇರೆ ವಿಷಯ. ನಾವು ಯೋಬನ ಪುಸ್ತಕದಲ್ಲಿ ಓದ್ತೇವೆ ಅದನ್ನ. ಅವನ ಆತ್ಮ ಮಾತ್ರ ದೇವದೂತರು ಬಂದು ಅವನ ಆತ್ಮವನ್ನ ಪರಲೋಕಕ್ಕೆ ತಂದೆಯಾದ ದೇವರ ಬಳಿಗೂ ಮತ್ತು ಮಗನಾದ ಯೇಸು ಕ್ರಿಸ್ತನ ಬಳಿಗೂ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಕಡೆ ರೆಸ್ಟ್ ಪ್ಲೇಸ್ ನಲ್ಲಿ ಅವರು ಇಡಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ, ದಯಮಾಡಿ ಕೊಲೊಸ್ಸೆದವರಿಗೆ ಪತ್ರಿಕೆಯನ್ನು ಓದ್ಬಿಡೋಣ.
ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಐ ಥಿಂಕ್ 3ನೇ ಅಧ್ಯಾಯ 3ನೇ ವಚನ ಓದ್ತೀರಾ ಸಿಸ್ಟರ್? ನಾನು ಇದನ್ನ ಹೇಳಿ ಇಷ್ಟಕ್ಕೆ ನಿಲ್ಲಿಸ್ತೇನೆ, ಬರುವ ವಾರ ಮುಂದುವರಿಸ್ತೇನೆ ಮುಂದಿನ ವಿಚಾರ. ಕೊಲೊಸ್ಸೆ 3:3ನೇ ವಚನ 3 ಮತ್ತು 4. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ದೇವರಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಅಂದ್ರೆ ದೇವರೊಂದಿಗೆ ಮರೆಯಾಗಿ ಇಡಲ್ಪಟ್ಟಿದೆ ಅಂದ್ರೆ ಅವರು ಈ ಲೋಕ ಯಾತ್ರೆ ಎಲ್ಲಾ ಚಿಂತೆಗಳನ್ನ ತೆಗೆದು ದೇವರು ತನ್ನ ಪ್ರಜೆಗಳನ್ನಾಗಿ ಮಾಡಿಕೊಂಡು ಅವರ ಆತ್ಮವನ್ನ ನಿದ್ರೆಯಲ್ಲಿ, ಅವರು ಶಾಂತಿಯಿಂದ ನಿದ್ರೆಯಲ್ಲಿ ಆತನ ಬಳಿಯಲ್ಲಿದ್ದಾರೆ. ಅವರಿಗೆ ಜ್ಞಾನ ಬರುವುದು, ಅವರು ಎಚ್ಚರಗೊಳ್ಳುವುದು, ಅವೆಲ್ಲವೂ ಯಾವಾಗ ಅಂತ ಹೇಳಿದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ರಲ್ಲಿ ಓದಿದ್ವಲ್ಲ, ಆ ಒಂದು ಸಂದರ್ಭದಲ್ಲಿ, ಮತ್ತು 1 ಕೊರಿಂಥ 15ನೇ ಅಧ್ಯಾಯ 52-57ರಲ್ಲಿ ಓದಿದ್ವಲ್ಲ, ಆ ಒಂದು ಸಂದರ್ಭದಲ್ಲಿ ಅವರು ಎಚ್ಚೆತ್ತುಕೊಳ್ತಾ ಎದ್ದೇಳ್ತಾರೆ. ಎದ್ದು ಅವರು ಕರ್ತನೊಂದಿಗೆ ಅಲ್ಲಿಂದ ಮಧ್ಯಾಕಾಶಕ್ಕೆ ಬರ್ತಾರೆ. ಇಲ್ಲಿ ಬದುಕಿರುವಂತವರು ಇಲ್ಲಿಂದ ಮಧ್ಯಾಕಾಶಕ್ಕೆ ಹೋಗ್ತಾರೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಈ ಒಂದು ವ್ಯವಸ್ಥೆ, ಈ ಒಂದು ಕಾರ್ಯವನ್ನ ಕರ್ತನು ಈ ಲೋಕದಲ್ಲಿ ಸಭಾಕಾಲದ ಕ್ರೈಸ್ತರಿಗೆ ಮಾತ್ರ ಕೊಟ್ಟಿದ್ದಾನೆ ಹೊರತು ಹಳೆ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಿಗೆ ಆ ಅವಕಾಶವನ್ನ, ಆ ಆಶೀರ್ವಾದವನ್ನ ಕರ್ತನು ಕೊಟ್ಟಿಲ್ಲ. ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ಬರುವ ಮಂಗಳವಾರ ಇದನ್ನ ಮುಂದುವರಿಸ್ತೇನೆ. ದಯಮಾಡಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮೆಲ್ಲರಿಗೆ ಹೆಚ್ಚಾಗಿ ಆಶೀರ್ವಾದಿಸಲಿ. ಥ್ಯಾಂಕ್ ಯು.